ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಅವನ ಹೆಸರು ಮೂರ್ತಿ ಅಂತ. ಅವನು ಕಬೀರ್ ಕಡೆಗೆ ಹೋಗಿ ಕಬೀರರಿಗೆ ಹೇಳ್ದ, ನನ್ನ ಮನಸ್ಸಿಗೆ ಶಾಂತಿನೇ ಇಲ್ದಂಗಾಗಿದೆ. ಶಾಂತಿ ದೊರಕಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಸನ್ಯಾಸಿ ಆಗ್ಬೇಕಾ? ಸನ್ಯಾಸಿ ಬಿಟ್ರೆ ಬೇರೆ ಯಾವುದೇ ಹಾದಿ ಇಲ್ವಾ ಅಂತ ಕೇಳ್ದ. ಆಗ ಕಬೀರರು ಹೇಳಿದ್ರು, ಇಲ್ಲಪ್ಪ, ಅದಕ್ಕೆಲ್ಲ ಸನ್ಯಾಸತ್ವ ತಗೋಬೇಕಂತೇನಿಲ್ಲ. ನಿನ್ನ ಮನೆಯನ್ನ ಸ್ವರ್ಗವನ್ನಾಗಿ ಮಾಡ್ಕೋಬಹುದು. ಆದ್ರೆ ಇದು ಸಾಧ್ಯ ಆಗೋದು ಯಾವಾಗ ಗೊತ್ತಾ? ನಿನ್ನ ಮಾತಿಗೆ ಹೊಂದ್ಕೊಂಡು ಹೋಗುವಂತ, ನಿನ್ನ ಕಾಯಕದಲ್ಲಿ ತೊಡಗುವಂತ ಹೆಣ್ತಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಿದ್ರು. ಮೂರ್ತಿ ಹಣೆ ಮೇಲೆಲ್ಲ ನೀರಿಗೆ ಮೂಡ್ಬಿಡ್ತು. ನಾನೇನೋ ಕೇಳ್ತಾ ಇದ್ದೀನಿ, ಇವರೇನೋ ಹೇಳ್ತಾ ಇದ್ದಾರೆ ಅಂತ ಅವನಿಗೆ ಸಂಶಯ ಬಂತು. ಯಾಕೋ ಮೂರ್ತಿ, ಸಂಶಯ ಬಂತ ನಿನಗೆ? ನಂಬಿಕೆ ಬರ್ತಾ ಇಲ್ವಾ? ತೋರಿಸ್ತೀನಿ ಬಾ ಅಂತ ತಮ್ಮ ಮನೆಗೆ ಕಬೀರರು ಕರ್ಕೊಂಡು ಹೋದ್ರು. ಕಬೀರರು ನೇಕಾರರು ತಾನೇ. ಅವ್ರ ಹೆಂಡತಿ ಬಟ್ಟೆ ನೇಯ್ತಾ ಕುಂತ್ಕೊಂಡಿದ್ರು. ಕಬೀರರು ತನ್ನ ಹೆಂಡತಿನ ಕರೆದು ಈ ಬಾಯಿಲಿ ಅಂತ ಕರೆದ್ರು. ಕರೆದ ತಕ್ಷಣ ಆಕೆ ಎದ್ ಬಂದ್ಲು. ಹೊರಗಡೆ ಹೋಗಿ ಒಂದು ಹಿಡಿ ಮಣ್ಣನ್ನ ತೆಗೆದುಕೊಂಡು ಬಾ ಅಂದ್ರು. ಆಕೆ ಕಬೀರರನ್ನು ಏನೂ ಕೇಳಲಿಲ್ಲ, ಮಾತು ಆಡ್ಲಿಲ್ಲ. ಹೋಗಿ ಒಂದಿಷ್ಟು ಮಣ್ಣನ್ನ ತಂದು ಕೊಟ್ಲು. ನಂತರ ಮಣ್ಣು ತಂದು ಕೊಟ್ಟ ಮೇಲೆ ಕಬೀರರು ಒಂದಿಷ್ಟು ತುಪ್ಪ ತೆಗೆದುಕೊಂಡು ಬಾ ಅಂದ್ರು. ಆಕೆ ತುಪ್ಪನು ತಂದು ಕೊಟ್ಲು. ಅವನು ಆಕೆ ಹೇಳಿದ್ರಂತೆ, ನೋಡು, ಈ ಮಣ್ಣು ಇದೆಯಲ್ಲ, ಇದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ನಾದಿ ಮುದ್ದೆ ಮಾಡು ಅಂತ ಹೇಳಿದ್ರು. ಪತಿ ಹೇಳಿದಾಗೆ ಆಕೆಯೂ ಅದನ್ನ ಮಾಡಿದ್ಲು. ಯಾಕೆ ಅಂತ ಕೇಳಲೇ ಇಲ್ಲ. ಆ ನಾದಿದ ಮಣ್ಣಿನ ಮುದ್ದೆ ಇದೆಯಲ್ಲ, ಅದನ್ನ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ ಈ ಮಣ್ಣಿನ ಮುದ್ದೆಯನ್ನ ಅದರೊಳಗೆ ಚೆನ್ನಾಗಿ ಕರಿ ಅಂತ ಕಬೀರರು ಪತ್ನಿಗೆ ಹೇಳಿದ್ರು. ಆಕೆ ಅವರು ಹೇಳಿದ ಹಾಗೆ ಕರೆದು ತಟ್ಟೆಯಲ್ಲಿ ಹಾಕಿದ್ಲು. ಆಗ ಕಬೀರರು, ಇನ್ನು ನೀ ಹೋಗು ಅಂತ ಪತ್ನಿನ ಕಳಿಸಿದ್ರು. ಹೆಂಡತಿ ಒಂದ್ ಪ್ರಶ್ನೆನೂ ಕೇಳದೆ ಹೋದ್ಲು. ಮೂರ್ತಿ ಇದನ್ನೆಲ್ಲ ಬಾಯಿ ತಕೊಂಡು ನೋಡ್ತಾನೆ ಇದ್ದ. ಕಬೀರರು ನಕ್ಕು ಹೇಳಿದ್ರಂತೆ, ಈಗ ನೋಡಿದ್ಯಲ್ಲ ಮನೇನ ಸ್ವರ್ಗ ಮಾಡೋದು ಹೇಗೆ ಅಂತ, ನೀನು ನಿನ್ ಮನೆಯಲ್ಲಿ ಇದನ್ನ ಟ್ರೈ ಮಾಡು, ನಿನ್ಗೆ ಅರ್ಥ ಆಗುತ್ತೆ ಅಂತ ಕಬೀರರು ಹೇಳಿದ್ರು. ಆಗ ಮೂರ್ತಿ, ಇದ್ರಲ್ಲಿ ಏನಿದೆ ಅಂತ, ಏನು ವಿಶೇಷ? ಇದೇನ್ ಮಣ್ಣಿನ ಮುದ್ದೆ ಮಾಡೋದು, ಎಣ್ಣೆಯಲ್ಲಿ ಕರಿಯೋದು, ಇದನ್ನ ನಾನು ಮಾಡ್ತೀನಿ ಅಂತ ಮೂರ್ತಿ ಓಡಾಡ್ಕೊಂಡು ಮನೆಗೆ ಬಂದಾಗ ಹೆಂಡತಿ ಹಾಡು ಹಾಡ್ತಾ ತನ್ನ ಸ್ನೇಹಿತರ ಜೊತೆ ಕುಳಿತಿದ್ಲು. ಮೂರ್ತಿ ಬಂದ್ ಹೇಳ್ದ, ಏ ಬಾಯಿ ಇಲ್ಲಿ ಅಂತ ಕರ್ದ. ನನ್ನ ಗುರುಗಳಾದಂತಹ ಕಬೀರರು ಮನೇನ ಸ್ವರ್ಗ ಮಾಡೋದು ಹೇಗೆ ಅಂತ ಕಲಿಸಿದ್ದಾರೆ. ನನಗೆ ಒಂದ್ ಕೆಲ್ಸ ಮಾಡು, ಬೇಗ ಹೊರಗಡೆ ಹೋಗಿ ಒಂದು ಹಿಡಿ ಮಣ್ಣನ್ನ ತೆಗೆದುಕೊಂಡು ಬಾ ಅಂದ್ಲು. ಆಕೆ, ಈಗ ಬೇಡ, ನನ್ನ ಸ್ನೇಹಿತರಿದ್ದಾರೆ, ಅವ್ರು ಹೋದ್ಮೇಲೆ ನೋಡೋಣ ಅಂದ್ಲು. ಹಂಗಂದು ಆಕಿ ಹೊರಟೆ ಬಿಟ್ಲು. ಅಲ್ಲಿ ನಿಂತ್ಕೊಳ್ಳೇ ಇಲ್ಲ. ಇವನಿಗೆ ತುಂಬಾನೇ ಸಿಟ್ಟು ಬಂದ್ಬಿಡ್ತು. ಕಿರ್ಚ್ಕೊಂಡ, ಏ ಬಾಯಿ ಇಲ್ಲಿ, ಹೇಳಿದ್ ಕೇಳಿಸಲ್ವಾ ನಿನಗೆ ಅಂತ ಅಂದ. ಆಕೆ ಮುಖಾನ ಗಂಟ್ ಹಾಕೊಂಡು ಬಂದು ದರ್ದರನೆ ಹೊರಗಡೆ ಹೋಗಿ ಒಂದು ಹಿಡಿ ಮಣ್ಣನ್ನ ತಂದು ಇವನ್ ಮುಂದೆ ಸುರಿದ್ಲು. ಆಮೇಲೆ ಹೋಗು, ತುಪ್ಪ ತೆಗೆದುಕೊಂಡು ಬಾ ಅಂದ. ಯಾಕೆ ಅಂತ ಪ್ರಶ್ನೆ ಮಾಡ್ಬೇಡ, ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡು ಅಂತ ಅಂದ. ಆಕೆ ಗೊಣ್ಕೊಂಡು ಹೋಗಿ ತುಪ್ಪ ತಂದು ಇವನ್ ಮುಂದೆ ಇಟ್ಲು. ಓಡೋಗ್ಬೇಡ, ಬಾಯಿಲಿ ಅಂತ ಕೈ ಹಿಡಿದು ಆಕೆನ ಅಲ್ಲೇ ಕೂಡಿಸ್ಕೊಂಡ. ಈಗ ಆ ಮಣ್ಣನ್ನ ತುಪ್ಪದಲ್ಲಿ ಕಲಿಸಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಉಂಡೆ ಮಾಡಿ ಅದನ್ನ ಎಣ್ಣೆಯಲ್ಲಿ ಕರೆದ್ಬಿಡು ಅಂತ ಅಂದ. ಆಕೆ ಕಣ್ಣು ಕೆಂಪಾಗ್ಬಿಡ್ತು. ಏನ್ರಿ, ನಿಮ್ಗೆ ಹುಚ್ಚಿಡಿದಿದೆಯಾ? ನಿಮ್ಗೆ ಅವ್ರು ಯಾರೋ ಹೇಳಿದ್ರಂತೆ, ಇವರು ಕೇಳಿದ್ರಂತೆ. ನಿನ್ನ ಗುರು ಒಬ್ಬ ಮೂರ್ಖ, ನೀನು ಮಹಾಮೂರ್ಖ. ಹೀಗೆಲ್ಲ ತುಪ್ಪನ ಮಣ್ಣಲ್ಲಿ ಹಾಕಿ ಕಲಿಸು ಅಂತೆಲ್ಲ, ಮಕ್ಕಳಿಗೆ ಅಂತಾನೆ ಎತ್ತಿಟ್ಟ ತುಪ್ಪ ಮಣ್ಣಲ್ಲಿ ಹಾಕ್ಬೇಕಾ ಅಂತ ಜೋರಾಗಿ ಕೂಗಾಡಿದ್ಲು. ಇವನು ಕೂಗಾಡಿದ. ಕೋಪ ಹೆಚ್ಚಾಗಿ ಮೂರ್ತಿ ತನ್ನ ಹೆಂಡತಿಗೆ ಹೊಡೆದ್ಬಿಟ್ಟ. ಮನೆಯಲ್ಲಿದ್ದ ಆಕೆ ಫ್ರೆಂಡ್ಸ್ ಎಲ್ಲ ಹೊರಟೋದ್ರು. ಇವನು ಸ್ವರ್ಗ ಮಾಡ್ಬೇಕಂತ ಹೋದ್ ಮನೆ ನರಕ ಆಗೋಯ್ತು. ಅನಂತರ ಮತ್ತೆ ಇವನು ಕಬೀರರ ಮನೆಗೆ ಬಂದು ಹಿಂಗಾಯ್ತು ಗುರುಗಳೇ ಅಂತ ಅಂದ. ಶಿಷ್ಯನಿಗೆ ಕಬೀರರು ಸಮಾಧಾನದಿಂದ ಹೇಳಿದ್ರು, ನೋಡಪ್ಪ, ಹೆಂಡತಿ ತಲೆಬಾಗೋದು ಆಜ್ಞೆಯಿಂದಲ್ಲ. ನಿನ್ನ ಹೆಂಡತಿ ತಲೆ ಬಾಗ್ಲಿಲ್ಲ ಅಂತ ನಿನಗೆ ಕೋಪ ಬಂತಲ್ಲ, ಹೆಂಡತಿ ತಲೆಬಾಗಿ ನಡ್ಕೊಳ್ಳೋದು ಎದರಿಂದ ಗೊತ್ತಾ? ಗಂಡನ ನಡತೆಯಿಂದ, ಅವನ ಸಹನೆಯಿಂದ, ಅವನ ಪ್ರೀತಿಯಿಂದ, ಅವನ ತಿಳುವಳಿಕೆಯಿಂದ. ಅದರಿಂದ ಅವಳ ಹೃದಯವನ್ನ ಗೆಲ್ಬೇಕಪ್ಪ, ಅಧಿಕಾರದಿಂದಲ್ಲ. ನಿನ್ನ ನಡವಳಿಕೆಯಿಂದ ಆಕೆಗೆ ಅಂತ ನಂಬಿಕೆ ಬರಬೇಕು ಅಂದ್ರೆ ನೀನ್ ಹೇಳಿದ ಪ್ರತಿ ಮಾತನ್ನು ಕೂಡ ಅವಳಿಗೆ ವಿಶ್ವಾಸ ಬರಬೇಕು. ನೀನು ಕಾರಣ ಇಲ್ಲದೆ ಏನು ಹೇಳಲ್ಲ ಅಂತ ಅವಳಿಗೆ ಖಾತ್ರಿ ಆಗಿಬಿಡುತ್ತೆ. ಯಾಕಂದ್ರೆ ನಿನ್ನ ನಡವಳಿಕೆ ಹಾಗಿರ್ಬೇಕು, ನಿನ್ನ ಪ್ರೀತಿ ಹಾಗಿರ್ಬೇಕು, ನಿನ್ನ ಸಹನೆ ಹಾಗಿರ್ಬೇಕು, ನಿನ್ನ ತಾಳ್ಮೆ ಹಾಗಿರಬೇಕು. ಹಾಗಾದಾಗ ಮಾತ್ರ ಆಕೆ ನಿನಗೆ ಏನ್ ಹೇಳಿದ್ರು ಕೇಳ್ತಾಳೆ. ಯಾವುದೇ ಸಂಶಯವಿಲ್ಲದೆ ನಿನ್ನ ಮಾತನ್ನ ಕೇಳ್ತಾಳೆ. ಇಲ್ಲಿ ಪತಿ ಪತ್ನಿಯರಿಬ್ಬರು ಪರಸ್ಪರ ಯಾವುದೇ ಪ್ರಶ್ನೆಯನ್ನ ಕೇಳದೆ ಒಪ್ಕೊಳ್ಳುವಂತ ಪ್ರೀತಿ ಇದ್ದಾಗ ಮಾತ್ರ ಮನೆ ಸ್ವರ್ಗ ಆಗುತ್ತೆ ಅಂತ ಕಬೀರರು ಹೇಳಿದ್ರು. ಎಂತ ಮಾತಲ್ವಾ? ಎಲ್ಲಾ ಗಂಡಂದಿರು ಹೆಂಡಂದಿರು ತಮಗೆ ವಿಧೇಯರಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದ್ರೆ ಹಾಗಾಗ್ಬೇಕಾದ್ರೆ ತಾವೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಇಬ್ಬರು ಪರಸ್ಪರ ಪ್ರೀತಿಯಿಂದ ಇದ್ರೆ ಅದೇ ಮನೆ ಸ್ವರ್ಗ ಆಗುತ್ತೆ ಅಲ್ವಾ? ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ.